ರೀ ಗಿರ್ಜಾವ್ರೆ, ಇವತ್ತೇನೋ ಲೇಡಿ ಡೇ ಅಂತ ಹೌದಾ? ಅಯ್ಯೋ ಅದು ಲೇಡಿ ಡೇ ಅಲ್ಲ, ವುಮೆನ್ಸ್ ಡೇ. ಗೌರಿ, ಲೇಡಿಗೆ ತಾನೇ ವುಮೆನ್ ಅನ್ನೋದು, ಮತ್ತೆ ವಿಮೆನ್ಸ್ ಡೇಗೆ ಲೇಡಿ ಡೇ ಅಂತ ಯಾಕೆ ಹೇಳಲ್ಲ? ಈ ಇಂಗ್ಲಿಷ್ ಸರಿ ಇಲ್ಲಪ್ಪ. ಫಿನಿಶ್ ಅಂದ್ರೂ ಮುಗೀತು ಅಂತ ಅರ್ಥ, ಕಂಪ್ಲೀಟ್ ಅಂದ್ರೂ ಮುಗೀತು ಅಂತಾನೆ ಅರ್ಥ. ಮತ್ತೆ ಎರಡೆರಡು ಪದ, ಎರಡಕ್ಕೂ ವ್ಯತ್ಯಾಸ ಇದೆ ಅಕ್ಕ. ಏನ್ ವ್ಯತ್ಯಾಸ? ಇವಾಗ ಶಿವಪ್ರಸಾದ್ ಅವರನ್ನು ಮದುವೆಯಾದ ಗಿರಿಜಾ ಜೀವನ ಕಂಪ್ಲೀಟ್ ಆಯ್ತು, ಆದ್ರೆ ಕಾಶಿನಾಥನ್ನು ಮದುವೆಯಾದ ಗೌರಿ ಜೀವನ ಫಿನಿಶ್ ಆಯ್ತು. ನೋಡ್ಯಾ ಎಷ್ಟು ವ್ಯತ್ಯಾಸ ಇದೆ. ನೀನ್ ಸುಮ್ಮನೆ ಗೌರಿ, ಆ ಪೊಲೀಸ್ ಅಪ್ಪ ಬಂಗಾರದಂಗ್ ದುಡಿತಾನೆ, ನೆಮ್ಮದಿಯಾಗಿರೋದ್ ಬಿಟ್ಟು ಫಿನಿಶ್ ಅಂತ ಹೇಳ್ತೀಯಲ್ಲ. ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗ್ಬೇಕಪ್ಪ, ನಿನ್ನಂಗಂತೂ ಆಡ್ಬಾರ್ದು. ಅಯ್ಯೋ ಸಂಧ್ಯಾ ಅವ್ರೆ, ಗೌರಿ ತಮಾಷೆ ಮಾಡಿದ್ಲು ಅಷ್ಟೆ. ನಮ್ ಕಾಲದಲ್ಲೆಲ್ಲ ಹೆಣ್ಮಕ್ಳನ್ನ ಒಂದ್ ಕಂಟ್ರೋಲ್ ಅಲ್ಲಿ ಇಟ್ಟು ಬೆಳೆಸ್ತಾ ಇದ್ರು, ಅದಕ್ಕೆ ನಾವು ಕಂಟ್ರೋಲ್ ಅಲ್ಲಿ ಇರ್ತಾ ಇದ್ವಿ. ಈಗ ಅದೆಲ್ಲ ಆಗತ್ತಾ? ಯಾಕೆ ಕಂಟ್ರೋಲ್ ಅಲ್ಲಿ ಇರ್ಬೇಕು? ಈ ಕಂಟ್ರೋಲ್ ಅಲ್ಲಿ ಇದ್ದೆ ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗಿರೋದು. ಹೆಣ್ಮಕ್ಳು ಎಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ ಗೊತ್ತಾ? ಅಲ್ವಾ? ಮತ್ತೆ ಹಿಂದಿನ ಬಿದ್ದಿ ಪಂಕಜಂಗೆ ಹೆರಿಗೆ ಆಯ್ತು, ಮೊದಲನೇದಕ್ಕೆ 7ನೇ ತಿಂಗಳು, 2ನೇದಕ್ಕೆ 1 ತಿಂಗಳು. ಮಕ್ಳು ಹೆತ್ಬಿಟ್ರೆ ಸಾಧನೆ ಅಲ್ಲ, ಹುಟ್ಟೋ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ ತರ ನೋಡ್ಕೋಬೇಕು. ಆ ಮಗುಗೆ ವಿದ್ಯೆ, ಸಂಸ್ಕಾರ, ಧೈರ್ಯ ಇವೆಲ್ಲ ಕೊಡ್ಬೇಕು, ಅದು ಸಾಧನೆ ಅಂದ್ರೆ. ಇತ್ತೀಚೆಗೆ ಭ್ರೂಣ ಹತ್ಯೆ ಜಾಸ್ತಿ ಆಗ್ತಾ ಇದೆ. ಹೆಣ್ಮಕ್ಳು ಅಂದ್ರೆ ಸಾಕು ಮೂಗ್ ಮುರಿತಾರೆ, ಅಂತವ್ರಿಗೆ ನಡ ಮುರಿಬೇಕು ಗೌರಿ. ಹೆಣ್ಣು ಅಂದ್ರೆ ಅಸಡ್ಡೇನಪ್ಪ ಇವಕ್ಕೆ. ಹಂಗ್ ನೋಡಿದ್ರೆ ಹೆಣ್ಮಕ್ಳು ಮಾಡೋ ಕೆಲ್ಸನ ಗಂಡ್ ಮಕ್ಳು ಮಾಡಲ್ಲ. ನಾವ್ ತಡಿಯೋ ನೋವನ್ನ ಅವ್ರು ತಡಿಯಲ್ಲ, ಆದ್ರೂ ಅವ್ರ ನೋವೇ ದೊಡ್ಡದು ಅಂತಾರೆ. ಕೆಲವು ಗಂಡಸ್ರಂತೂ ಹೆಣ್ಮಕ್ಳನ್ನ ವೀಕು ಅಂತ ಹೇಳ್ತಾನೆ ಇರ್ತಾರೆ. ಏನೋ ವರ್ಷಕ್ಕೊಂದ್ಸಲ ಈ ತರ ವುಮೆನ್ಸ್ ಡೇ ಬಂದಾಗ ಎಲ್ರು ವಿಶ್ ಮಾಡೋದ್ ನೋಡಿದ್ರೆ ನಮಗೂ ಒಂದ್ ಜೀವನ ಇದೆ, ಭವಿಷ್ಯ ಇದೆ, ನಮ್ ಪರವಾಗೂ ಯಾರೋ ಇದಾರೆ ಅಂತ ಅನ್ಸುತ್ತೆ. ಅಕ್ಕ, ಹೆಣ್ಣು ಅಬಲೆ ಅನ್ನೋ ಕಾಲ ಹೋಯ್ತು. ಈಗ ನಮ್ದೇ ಜಮಾನ. ಹೆಣ್ಮಕ್ಳು ಮುಖ್ಯಮಂತ್ರಿನೂ ಆಗಾಯ್ತು, ಪ್ರಧಾನ ಮಂತ್ರಿನೂ ಆಗಾಯ್ತು. ನಾವು ಮುಂದೆ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರ್ಬೇಕು ಅಷ್ಟೇ. ಕರೆಕ್ಟ್, ನಾವ್ ಹೆಣ್ಮಕ್ಳು ಮುಂದೆ ಬಂದೇ ಬರ್ತೀವಿ. ಸೊ ಒಟ್ಟಿಗೆ ಹೇಳೋಣ, ಎಲ್ಲಾ ಹೆಣ್ಣು ಮಕ್ಕಳಿಗೂ ಶಿವಕೃಪಾ ಕಡೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವೆಲ್ಲ ಇಲ್ಲಿ ಖುಷಿಯಾಗಿದ್ದೀವಿ. ಪಾಪ ಆಶಾ ಎಷ್ಟು ಬೇಜಾರಾಗಿದ್ದಾಳೋ ಏನೋ. ಇತ್ತೀಚೆಗೆ ತಾನೇ ಗಂಡನ್ ಕಳ್ಕೊಂಡಿದ್ದಾಳೆ, ಅವಳಿಗೆಷ್ಟು ನೋವಾಗಿರ್ಬೇಡ. ಹೇಗಿದ್ರು ಇವತ್ತು ಆಶಾ ಮನೆಗ್ ಬರ್ತಿದಾರಲ್ಲ, ಅವ್ರನ್ನ ನಾವೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋಣ. ಯೋಚನೆ ಮಾಡ್ಬೇಡ ಅಕ್ಕ. ಅಕ್ಕ, ಆಶಾ ಹೇಗಿದ್ಯಾ? ಇನ್ನೂ ಸತ್ತಿಲ್ಲ ಅಕ್ಕ, ಬದುಕಿದ್ದೀನಿ. ಅವ್ರಿಗೆ ಅದೇನು ಅರ್ಜೆಂಟ್ ಇತ್ತೋ ಏನೋ, ಬೇಗ ಹೋಗ್ಬಿಟ್ರು. ನನಗೆ ಇನ್ನೂ ಏನು ಕೆಲಸ ಇದೆಯೋ ಏನೋ, ಇನ್ನೂ ಇಲ್ಲೇ ಇದ್ದೀನಿ. ಯಾಕಮ್ಮ ಅಂತ ಮಾತಾಡ್ತೀಯ? ಮನ್ಸಿಗೆ ದೊಡ್ಡ ಆಘಾತ ಆದಾಗ ಈ ಥರ ಮಾತುಗಳು ಬರಲೇಬೇಕಲ್ವಾ? ಅಕ್ಕ, ಆಗ್ಲಿಂದನೂ ಹೀಗೆ ಮಾತಾಡ್ತಾ ಇದ್ದಾಳೆ. ನೀನ್ ಏನೇ ಕೇಳು ಅದಕ್ಕೊಂದು ಉತ್ತರ ರೆಡಿ ಮಾಡ್ಕೊಂಡಿರ್ತಾಳೆ. ಇನ್ನು ಮುಂದೆ ಉತ್ತರ ಕೊಡೋಕೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡ ತೀರೋದ್ನ ಮುಂದೇನು ಮಾಡ್ತೀರಾ? ಮಕ್ಕಳಿದ್ದಾರಾ? ಅಯ್ಯೋ, ಮಕ್ಕಳಿದ್ರೆ ಕಷ್ಟ ಆಗ್ತಿತ್ತು ಅಲ್ವಾ? ಇಷ್ಟೇ ಅಲ್ಲ, ಇನ್ನೂ ಕೇಳ್ತಾರೆ, ನಿಮ್ಗೇನಾದ್ರೂ ಮದುವೆ ಪ್ಲಾನ್ ಇದೆಯಾ? ಇದ್ರೆ ಹೇಳಿ, ನಮ್ಮ ಕಡೆ ಒಂದು ಗಂಡಿದೆ, ಅವನಿಗೆ ರೀಸೆಂಟಾಗಿ ಹೆಂಡತಿ ತೀರ್ಕೊಂಡಿದ್ದಾರೆ. ಈ ಥರ 100 ಜನ 100 ಮಾತಾಡುವಾಗ ನನ್ನ ಕಡೆಯಿಂದನೂ ಉತ್ತರ ಸಿಗ್ಬೇಕಲ್ವಾ? ಅದಕ್ಕೆ ಕಲ್ತ್ಕೊಳ್ತಾ ಇದ್ದೀನಿ. ಆಶಾ, ಸಮಾಧಾನ ಮಾಡ್ಕೊ, ಬಾ ಕೂತ್ಕೋ, ನೀರು ತಗೊಂಡ್ಬರ್ತೀನಿ. ಬೇಡ ಅಕ್ಕ, ಹೀಗಾಗಲೇ ಜೀವನನೇ ಸಾಕಷ್ಟು ನೀರು ಕುಡಿಸ್ಬಿಟ್ಟಿದೆ. ಅದರಲ್ಲೂ ಅವ್ರು ಹೋದ್ಮೇಲಂತೂ ಕಣ್ಣೀರನ್ನೇ ಕುಡಿದು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೀನಿ. ಈ ಚಿಕ್ಕ ವಯಸ್ಸಿಗೆ ನೀನು ಹೀಗಾಗಬಾರ್ದಾಗಿತ್ತು. ಹಾಗಂತ ಜೀವನನೇ ಮುಗಿದೋಯ್ತು ಅಂತ ತಿಳ್ಕೊಬೇಡಮ್ಮ. ಆ ಭಗವಂತನ ಸಂಕಲ್ಪ ಬೇರೆ ಏನೂ ಇರಬೇಕು. ನಾನು ನನ್ನ ಜೀವನದಲ್ಲಿ ಇಂಥ ಸಾವು ನೋವುಗಳನ್ನು ಸಾಕಷ್ಟು ನೋಡಿದ್ದೀನಿ. ನನ್ನ ಹೆಂಡತಿ ಸತ್ತೋದಾಗ ಅಯ್ಯೋ, ಅವಳ ಜೊತೆ ನಾನು ಸತ್ತೋಗ್ಬಾರ್ದಾಗಿತ್ತೇ ಅನ್ನಿಸ್ತು. ಆದರೆ ಈಗ ಅನಿಸುತ್ತೆ, ಹಾಗೇನಾದರೂ ಆಗಿದ್ದಿದ್ರೆ ಮಗ, ಸೊಸೆ, ಮುದ್ದಾದ ಮೊಮ್ಮಕ್ಕಳು, ಈ ಸಂಸಾರ, ಈ ಸಂತೋಷನೆಲ್ಲ ಕಳ್ಕೊಂಡ್ಬಿಡ್ತಿದ್ದಲ್ಲಪ್ಪ ಅಂತ.
ನೋಡಮ್ಮ, ನೋಡು, ನಿನ್ನ ಜೀವನದಲ್ಲೂ ಒಂದು ಒಳ್ಳೆ ದಿನ ಬರುತ್ತೆ, ನಿರಾಶರಾಗಬೇಡ. ನೋಡ್ದ್ಯಾ ಆಶಾ, ದೊಡ್ಡೋರೇ ಅವ್ರ ಅನುಭವದ ಮಾತನ್ನ ಹೇಳ್ತಾ ಇರುವಾಗ ನಿನಗೂ ಒಳ್ಳೇದಾಗೇ ಆಗತ್ತೆ. ಯೋಚನೆ ಮಾಡಬೇಡ. ಆಶಾ, ನಿನ್ನ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ದೇವ್ರ ಮೂರ್ತಿನೇ ನೋಡ್ತಾ ಇದ್ರೆ ನಿನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಗ್ಬೋದು. ಅಮ್ಮ ಗಿರಿಜಾ, ಸಮಾಧಾನನ ಸಮಾಧಾನವಾಗಿ ಮಾಡಬೇಕು, ಆ ಥರ ಪಡಬೇಡಿ. ಮೊದಲು ರೆಸ್ಟ್ ತಗೊಳ್ಳಿ, ಆಮೇಲೆ ನಿಧಾನವಾಗಿ ಮಾತಾಡಿದ್ರೆ ಆಯಿತು. ಹೋಗಮ್ಮ, ಕೈ ಕಾಲು ಮುಖ ತೊಳ್ಕೊ, ಕರ್ಕೊಂಡು ಹೋಗು. ಭಗವಂತ ಏನಪ್ಪ ನಿನ್ನ ಲೀಲೆ. ಆಶಾ, ಈ ಟೈಮಲ್ಲಿ ಭಗವಂತನೇ ಬಂದು ಸಮಾಧಾನ ಮಾಡಿದ್ರು ಸಮಾಧಾನ ಆಗ. ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋಗಿರೋದು ಬದಲಾಗತ್ತಾ? ವಾಸ್ತವನ ಒಪ್ಕೊಂಡು ಜೀವನದಲ್ಲಿ ಒಂದಿನ ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಬದುಕಬೇಕು. ಬದುಕಬೇಕಕ್ಕ, ಬದುಕಬೇಕು. ಕೈ ತೊಳ್ಕೊಳ್ಳೋದು ಸುಲಭ, ಆದರೆ ಕಣ್ಣೀರಲ್ಲಿ ಕೈ ತೊಳೆಯೋದು ತುಂಬ ಕಷ್ಟ. ಅದರಲ್ಲೂ ಹತ್ತು ಕಣ್ಣೀರೆಲ್ಲ ಬತ್ತೋದ್ಮೇಲೂ ದುಃಖ ಪಡೋದು ತುಂಬಾ ಕಷ್ಟ. ನೋಡಮ್ಮ, ಆ ಭಗವಂತ ದೇಹ ಅನ್ನೋ ಈ ಕಟ್ಟಡದಲ್ಲಿ ಹೃದಯನ ಸಂಪಿಟ್ಟಿರ್ತಾನೆ. ಅದರಲ್ಲಿ ದುಃಖ ಸುಖ ಎಲ್ಲ ತುಂಬಿರುತ್ತೆ. ಸುಖ ಬಂದಾಗ ಸಂತೋಷ ಪಡ್ತಾನೆ, ದುಃಖ ಬಂದಾಗ ಕಣ್ಣೀರು ಮುಖಾಂತರ ಹರಿದೋಗ್ಬಿಡುತ್ತೆ. ಇದು ಬತ್ತದೇ ಇರೋ ಜಲ, ಒಣಗದೇ ಇರೋ ನೆಲ. ಮನುಷ್ಯ ಬದುಕಿರೋವರೆಗೂ ಈ ಸಮತೋಲನ ಇದ್ದೇ ಇರುತ್ತಮ್ಮ. ಆಶಾ, ಗಾಯನ ಮಾಯೋದಕ್ಕೆ ಬಿಡಬೇಕಮ್ಮ. ಅದು ಬಿಟ್ಟು ಆಗಿರೋ ಗಾಯಕ್ಕೆ ಅಳ್ತಾ ಕೂತ್ರೆ ಗಾಯದ ಲೆಕ್ಕ ಸಿಗುತ್ತೆ, ಆದರೆ ಜೀವನ ಪಕ್ಕ ಆಗಲ್ಲ. ನನ್ನ ಹತ್ರ ಗಾಯಕ್ಕೆ ಲೆಕ್ಕನೂ ಇದೆ, ಪಕ್ಕ ಆಗದಿರೋ ಜೀವನನೂ ಇದೆ ಬಾವ. ಮಾಮೂಲಿ ನೋವಿಗೆ ಮುಲಾಮ್ ಹಚ್ಕೋಬೋದು, ಆದರೆ ಹಚ್ಕೊಂಡಿರೋರೇ ಹೋದಾಗ ಯಾವ ಮುಲಾಮ್ ಹಚ್ಚಿದ್ರೂ ಆ ನೋವು ಹೋಗಲ್ಲ. ಎಲ್ಲ ನೋವಿಗೂ ಅದರದ್ದೇ ಆದ ಔಷಧಿ ಇರುತ್ತೆ. ಅದು ಸಿಗೋವರೆಗೂ ಕಾಯಬೇಕು. ಸಿಗಲೇ ಇಲ್ಲ ಅಂದರೆ ನಾವೇ ಔಷಧಿನ ಕಂಡುಹಿಡ್ಕೋಬೇಕು ಅಷ್ಟೆ. ತಗೋ, ನೀರು ಕುಡಿ. ಗಿರ್ಜಾ ರೀ, ಗಿರ್ಜಾ, ಓಹೋ, ಎಲ್ಲ ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯಿತು. ನಮ್ಮ ಮನೇಲಿ ಪೂಜೆ ಇಟ್ಕೊಂಡಿದ್ದೀವ್ರಿ. ಗಿರ್ಜಾ, ಶಿವಣ್ಣನ ಅರ್ಶಿನ ಕುಂಕುಮ ಕಳಿಸಿ. ಅಲ್ಲ, ಅರ್ಶಿನ ಕುಂಕುಮ ತಗೊಳಕ್ಕೆ ಶಿವಣ್ಣ ಗಿರ್ಜನ್ ಕಳಿಸಿ ಅಂತ ಹೇಳಕ್ ಬಂದೆ. ನೀ ಕರಿತಾ ಇರೋದು ನೋಡಿದ್ರೆ ಶಿವಗೂ ರೌಕೆ ಪೀಸ್ ತಂದಿದೇನೋ ಅಂತ ತಿಳ್ಕೊಂಡೆ. ಅಮ್ಮ ಗಿರಿಜಾ, ಹೋಗ್ಬಮ್. ಆಶಾ, ನೀನೆಲ್ಲಿಗಮ್ಮ ಹೋಗ್ತಾ ಇದೀಯಾ? ಗಿರಿ, ಅರ್ಶಿನ ಕುಂಕುಮಕ್ಕೆ ಆಶಾನು ಕರ್ಕೊಂಡು ಹೋಗು. ಶುಭ ಕಾರ್ಯಕ್ಕೆ ಹೋಗಿ ಬಂದರೆ ಮನಸ್ಸು ಒಂಚೂರು ಬದಲಾಗ. ಹೌದಮ್ಮ, ಇದೇನಿದು, ನಾನೇ ಕರಿಯೋಣ ಅನ್ಕೊಂಡಿದ್ದೆ, ಅಷ್ಟಲ್ಲೇ ಎದ್ದು ಹೊರಟ್ಬಿಟ್ಟಿದ್ಯಲ್ಲ. ನೋಡು, ನಮ್ಮ ಯಜಮಾನ್ರು ಟಾನ್ ಗಟ್ಲೆ ರೌಕೆ ಪೀಸ್ ತಂದಿದ್ದಾರೆ. ಇನ್ನು 10 ಜನ ಬಂದರೂ ಕೂಡ ಕೊಡ್ಬೋದು. ಬಾ, ನೀನು ಅರ್ಶಿನ ಕುಂಕುಮ ತಗೊಂಡೋಗು. ನನ್ನಂತರ ಎಲ್ಲ ಶುಭ ಕಾರ್ಯಕ್ಕೆ ಬರಬಾರ್ದು. ದಯವಿಟ್ಟು ಯಾರು ನನ್ನ ಒತ್ತಾಯ ಮಾಡಬೇಡಿ. ಏನಾಶಾ, ನಿನ್ನಂತವಳು ಅಂದರೆ ಏನು ಹೇಳ್ತಿದ್ಯಾ ನೀನು? ಗಂಡ ಇಲ್ಲ ಅಂತ ಮಾತ್ರಕ್ಕೆ ನೀನು ಯಾವ ಶುಭ ಕಾರ್ಯಕ್ಕೂ ಹೋಗಬಾರ್ದು ಅಂತ ಯಾಕೆ ಅನ್ಕೊಳ್ತಿದ್ಯಾ? ಅಕ್ಕ, ನಿಮ್ಮ ಕೈ ಮುಗಿತೀನಿ,
ನನ್ನನ್ನು ಒತ್ತಾಯ ಮಾಡಬೇಡಿ. ನಿಮ್ಮ ಮಾತು ಕೇಳಿ ನಾನು ಅಲ್ಲಿಗೆ ಬಂದ್ರೂ ಅಲ್ಲಿಗೆ ಬಂದಿರೋ ಜನ ನನ್ನನ್ನು ನೋಡಿ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ದೀರಾ? ತಲೆಗೊಂದು ಮಾತಾಡ್ತಾರೆ, ನನ್ನನ್ನು ದರಿದ್ರದೋಳು ಅಂತ ಪಟ್ಟ ಕಟ್ತಾರೆ. ಈ ಸಂಭ್ರಮಕ್ಕೆ ನಾನು ಯಾಕೆ ಅಲ್ಲಿಗೆ ಬರಬೇಕು? ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ಹೋಗಿ ಬರ್ತೀನಿ ಗಿರಿ. ರೀ ಒಂದು ನಿಮಿಷ ತಗೊಳ್ಳಿ ಊಟದ ಬಾಕ್ಸ್. ಓ ಥ್ಯಾಂಕ್ಸ್ ಗಿರಿ. ನಿಮ್ಮ ಥ್ಯಾಂಕ್ಸ್ನ ನೀವೇ ಇಟ್ಕೊಳ್ಳಿ. ಆ ವಿಠಲ್ ಅವ್ರನ್ನ ನೋಡ್ರಿ. ಅಯ್ಯ ಇಲ್ಲಿ ನೋಡ್ರಿ, ಅವ್ರ ಹೆಂಡತಿ ಅವ್ರಿಗೆ ದಿನ 2 ಬಾಕ್ಸ್ ಕೊಟ್ಟು ಕಳಿಸ್ತಾರೆ. ಒಂದು ಲಂಚ್ಗೆ, ಇನ್ನೊಂದು ಲಂಚಕ್ಕೆ. ನಾನು ಇದ್ದೀನಿ, ಜೀವನ ಪೂರ್ತಿ ನಿಮಗೆ 1 ಬಾಕ್ಸ್ ಕೊಟ್ಟು ಕಳ್ಸೋದೇ ಆಗೋಯ್ತು. ಏ ಗಿರಿ, ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಅಲ್ಲ, ನಾನು ಮಾಡೋ ಕೆಲಸಕ್ಕೂ ಲಂಚಕ್ಕೂ ಸಂಬಂಧನೇ ಇಲ್ಲ. ಹಾಗೊಂದು ವೇಳೆ ಟೇಬಲ್ ಕೆಳಗಡೆ ವ್ಯವಹಾರ ಇದ್ದರೆ ನಾನು ಖಂಡಿತ ಮಾಡಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಸೊ ವ್ಯರ್ಥ ಪ್ರಯತ್ನ ಯಾಕೆ? ಬರ್ತೀನಮ್ಮ ಆಶಾ. ಅಲ್ಲಮ್ಮ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ, ಮುಖ ಕೊಟ್ಟು ಮಾತಾಡಿಸ್ತಾ ಇಲ್ವಲ್ಲಮ್ಮ? ಬೇಡ ಬಾವ, ನೀವು ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಮುಖ ನೋಡ್ಕೊಂಡು ಹೋಗ್ಬೇಡಿ. ಯಾಕಮ್ಮ ಹೇಗಂತೀಯ? ಯಾಕೆ ನಿನ್ನ ಮುಖ ನೋಡಬಾರ್ದು? ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ನನಗೆ. ದಯವಿಟ್ಟು ನೀವು ಯಾರಾದರೂ ಹೊರಗಡೆ ಹೋಗುವಾಗ ಪ್ಲೀಸ್ ನನ್ನ ಮುಖ ನೋಡ್ಕೊಂಡು ಹೋಗ್ಬೇಡಿ. ಅಮ್ಮ ಆಶಾ, ನಿನ್ನ ತಲೆಯಲ್ಲಿ ಏನೇನೋ ಇಟ್ಕೊಂಡು ಮಾತಾಡ್ತಾ ಇದೀಯ ಅನ್ಸುತ್ತೆ. ಈ ಕಡೆ ತಿರ್ಗಮ್ಮ. ಪ್ಲೀಸ್ ಬಾವ, ನನಗೆ ಒತ್ತಾಯ ಮಾಡಬೇಡಿ. ಇದರಲ್ಲಿ ಒತ್ತಾಯ ಏನಮ್ಮ ಬಂತು? ಅಲ್ಲ, ನೀನು ನಮ್ಮನೆಯವಳು, ನೀನೇನು ಬೇರೆಯವಳ? ಎಲ್ಲರಿಗೂ ಹೋಗಿ ಬರ್ತೀನಿ ಅಂತ ಹೇಳೋ ಥರ ನಿನಗೂ ಹೇಳ್ತಾ ಇದ್ದೀನಿ. ಮುಖ ಕೊಟ್ಟು ಮಾತಾಡ್ಸಿದ್ರೆ ಏನಾಗುತ್ತೆ? ಬಾಬಾ, ಈ ಮಾತೆಲ್ಲ ಕೇಳಕ್ಕಷ್ಟೇ ಚಂದ. ನಿಮಗೆ ಲೇಟ್ ಆಗ್ತಿದೆ, ಹೊರಡಿ ನೀವು. ಟೈಮ್ ಆದರೂ ಪರವಾಗಿಲ್ಲ, ನಾನು ಇವತ್ತು ನಿನ್ನ ಮುಖ ನೋಡ್ಕೊಂಡೇ ಹೊರಡೋದು. ತಿರುಗು. ಬೇಡ ಬಾವ, ಮೊದಲೇ ಗಂಡನ್ ತಿನ್ಕೊಂಡೋಳು ಅಂತ ಪಟ್ಟ ಕೊಟ್ಟು ಅಪ್ಶಕುನ ಅಂತೆಲ್ಲ ಕರೆದಿದ್ದಾರೆ. ನೀವೇನಾದರೂ ನನ್ನ ಮುಖ ನೋಡ್ಕೊಂಡು ಹೋಗಿ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಬೇಡ ಬಾವ. ಓ, ಇದು ವಿಷಯ. ಸರಿ, ಇವತ್ತು ಟೆಸ್ಟ್ ಮಾಡೇ ಬಿಡೋಣ. ಅದೇನಾಗುತ್ತೋ ನಾನು ನೋಡ್ತೀನಿ, ನಿನ್ನ ಮುಖ ತೋರಿಸು. ದಯವಿಟ್ಟು ನನಗೆ ಕ್ಷಮಿಸಿ ಬಾವ. ಅಲ್ಲಮ್ಮ ಆಶಾ, ರೀ, ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ, ನೀವು ಆಫೀಸಿಗೆ ಹೊರಡಿ. ಪಾಪ ಈ ಹುಡುಗಿಗೆ ಹೇಗಂತ ಅರ್ಥ ಮಾಡಿಸೋದು? ಅಲ್ಲ ಭಗವಂತ, ವಿಧವೆ ಆದವಳು ಹೀಗೇ ಇರಬೇಕು ಅಂತ ಏನಾದರೂ ರೂಲ್ಸ್ ಮಾಡಿದ್ಯಾ? ಮಾಡಿರೋ ರೂಲ್ಸ್ನೇ ಫಾಲೋ ಮಾಡದಿರೋ ನೀವು ಮಾಡದೇ ಇರೋ ರೂಲ್ಸ್ನ ಫಾಲೋ ಮಾಡ್ತೀರಾ ಶಿವಪ್ರಸಾದ್? ಭಗವಂತ, ಅಲ್ಲ ಭಗವಂತ, ಒಂದು ಹೆಣ್ಣು ತನ್ನ ಗಂಡನ್ನ ಕಳ್ಕೊಂಡ್ಮೇಲೆ ಹೀಗೆ ಇರಬೇಕು ಅಂತ ಯಾರಾದರೂ ಹೇಳಿದಾರ? ಆಶಾ ಹೀಗೆ ಮಾಡ್ತಾ ಇರೋದನ್ನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ನನಗೂ ನೋಡಕ್ಕಾಗ್ತಿಲ್ಲ ಶಿವಪ್ರಸಾದ್. ನನ್ನ ಸೃಷ್ಟಿ ನೋವನ್ನು ಭರಿಸ್ತಾ ನಾನು ಹೇಳದೇ ಇರೋ ದಾರಿಯಲ್ಲಿ ಹೋಗೋದನ್ನ ನೋಡಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ನೋಡ್ತೀಯಾ, ನಿನಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ಯಾ. ಹಾಗಿದ್ಮೇಲೆ ಪಾಪ ಆಕೆ ಗಂಡನ ಯಾಕೆ ಕಿತ್ಕೊಂಡೆ? ಹೂವನ್ನ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ ಶಿವಪ್ರಸಾದ್. ಆದ್ರೆ ಅದನ್ನ ಗಿಡದಿಂದ ಕಿತ್ಕೊಳ್ಳೋದು ನೀವುಗಳೇ ತಾನೆ. ಹಾ, ಕಿತ್ಕೊಂಡ್ರು ನಿನ್ ಪಾದಕ್ಕೆ ತಾನೇ ಬಂದು ಅರ್ಪಿಸ್ತೀವಿ. ಅದಕ್ಕೆ ಆಶಾ ಮುಡಿಯಲ್ಲಿ ಹೂವು ನನ್ನ ಪಾದಕ್ಕೆ ಬಂದು ಸೇರಿದೆ. ಈಗ ಅರ್ಥ ಆಯ್ತು ಭಗವಂತ. ಆದ್ರೂ ನನಗೊಂದು ಡೌಟು, ಗಂಡನ್ನ ಕಳ್ಕೊಂಡ ಹೆಣ್ಮಗಳು ಅಶುಭನ? ಶಿವಪ್ರಸಾದ್, ಹೆಣ್ಣನ್ನ ತನ್ನ ಜೀವನದಿಂದ ಕಳ್ಕೊಂಡಿರೋ ಗಂಡು ಅಶುಭ ಅಂತ ಹೇಳಿ ನಾನು ಒಪ್ಕೋತೀನಿ. ಆದ್ರೆ ಜೊತೆಗಿರೋ ಜೀವವನ್ನ ಕಳ್ಕೊಂಡ್ಮೇಲೆ ಯಾವ ಜೀವವೂ ಅಶುಭವಾಗಿ ಬದಲಾಗೋದಿಲ್ಲ. ಇದೆಲ್ಲವೂ ನನ್ನ ಸೃಷ್ಟಿಯೇ. ಸೃಷ್ಟಿ ಅಶುಭವಾದ್ರೆ ಸೃಷ್ಟಿಕರ್ತನೂ ಅಶುಭನೇ ತಾನೆ. ಹಾಗಿದ್ಮೇಲೆ ನಾನು ಕೂಡ ಅಶುಭವೇ ಅಲ್ವಾ? ಚಚೆ, ಎಲ್ಲಾದ್ರೂ ಉಂಟಾ ಭಗವಂತ?
ಶುಭ ಅಶುಭ ಎಲ್ಲವನ್ನೂ ದಾಟಿರೋ ಶಂಭೋ ಶಂಕರ ನೀನು ಈ ಥರ ಮಾತಾಡಬಾರ್ದು. ಹಾಗಿದ್ಮೇಲೆ ಗಂಡನನ್ನ ಕಳ್ಕೊಂಡಿರೋ ಹೆಣ್ಣು ಅಶುಭ ಆಗೋದಿಕ್ಕೆ ಹೇಗೆ ಸಾಧ್ಯ? ಹೌದು ಭಗವಂತ. ಆದ್ರೆ ಒಂದ್ ಮಾತಂತೂ ಸತ್ಯ, ಕಳ್ಕೊಂಡವರಲ್ಲಿ ಕೆಲವರಂತೂ ಅಶುಭವೇ. ಕಳ್ಕೊಂಡವರಲ್ಲಿ ಕೆಲವರು ಅಶುಭನ? ಯಾರು ಭಗವಂತ? ನಿಯತ್ತನ್ನ ಕಳ್ಕೊಂಡಿರೋ ಕೆಲಸಗಾರ ಅಶುಭ, ಪ್ರಾಮಾಣಿಕತೆಯನ್ನ ಕಳ್ಕೊಂಡಿರೋ ರಾಜಕಾರಣಿ ಅಶುಭ, ನೀತಿಯನ್ನ ಕಳ್ಕೊಂಡಿರೋ ಗುರು ಅಶುಭ, ಸತ್ಯನ ಕಳ್ಕೊಂಡಿರೋ ನಾಯಕ ಅಶುಭ, ನಂಬಿಕೆಯನ್ನ ಕಳ್ಕೊಂಡಿರೋ ಸ್ನೇಹಿತ ಅಶುಭ, ಆತ್ಮವಿಶ್ವಾಸವನ್ನ ಕಳ್ಕೊಂಡಿರೋ ಪ್ರತಿಯೊಬ್ಬರೂ ಅಶುಭ. ಜೀವ ನಷ್ಟವಾದಾಗ ಎಲ್ಲರೂ ನನ್ನನ್ನು ದೂಷಿಸುವವರೇ. ಆ ಮೂಲಕವಾದರೂ ಅವರ ನೋವು ಕಡಿಮೆಯಾಗಲಿ. ಆದರೆ ಸ್ವಲ್ಪ ಸಮಯ ಬೇಕಷ್ಟೇ. ಅದೇ ಆ ಸಮಯ ಯಾವಾಗ ಬರುತ್ತೆ ಭಗವಂತ? ಆಶಾ ಈ ಥರ ಇರೋದನ್ನು ನೋಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಆಕೆ ಜೀವನ ಮತ್ತೆ ಮೊದಲಿನ ಹಾಗೆ ಆಗಬೇಕು. ಆಕೆ ಯಾವಾಗಲೂ ನಗ್ನಗ್ತಾ ಇರಬೇಕು. ಆಕೆ ಜೀವನದಲ್ಲಿ ಮತ್ತೆ ಬೆಳಕು ಬರಬೇಕು. ಆ ಬೆಳಕು ಭಗವಂತ, ಹಾ ಬೆಳಕು ಯಾವಾಗ ಬರುತ್ತೆ ಅಂತ ಕೇಳಿದ್ದೆ ತಡ, ಬೆಳಕಲ್ಲೇ ಮಾಯ ಆಗ್ಬಿಟ್ಟ. ಅಲ್ಲ ಭಗವಂತ, ಹತ್ತಿರದಲ್ಲಿದೆಯಾ ಅಂತ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡೋಷ್ಟರಲ್ಲಿ ಮಾಯ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅನ್ಸುತ್ತೆ ನೀನು ಎತ್ತರದಲ್ಲಿರೋದು, ಉತ್ತರ ಗೊತ್ತಿಲ್ಲದೆ ನಾವು ಒದ್ದಾಡ್ತಿರೋದು. ಹೀಗೆ ಹೋದ್ರೆ ಅವಳು ನಗೋದು ಯಾವಾಗ್ಲೇ? ನನಗೂ ಅದೇ ಚಿಂತೆ ಅಕ್ಕ. ಅವಳು ಯಾವಾಗ ನಗ್ತಾಳೆ ಅಂತನಾ? ಅಲ್ಲ, ಅವಳು ನಗ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ. ಏನ್ ಗೌರಿ, ನಾವೆಲ್ಲ ಅವಳು ನಗ್ಲಿ ಅಂತ ಬಯಸ್ತಾ ಇದ್ರೆ ನೀನ್ ಈ ತರ ಮಾತಾಡ್ತಾ ಇದ್ಯಾ? ಯಾಕೆ ಹೆಣ್ಣು ನಗ್ಬಾರ್ದಾ? ನಗ್ಬೋದು, ಆದ್ರೆ ಸಮಾಜದಲ್ಲಿ ಒಂದು ಮಾತಿದೆ ಅಲ್ಲ, ಅಳೋ ಗಂಡಸ್ರನ್ನ ನಗೋ ಹೆಂಗಸ್ರನ್ನ ನಂಬಾರ್ದು ಅಂತ. ಅದೇ ಚಿಂತೆ. ಎಲ್ಲ ತಪ್ಪುಗಳನ್ನ ಸಮಾಜದ ಮೇಲೆ ಹಾಕ್ಬಾರ್ದಮ್ಮ. ಅದು ನಿಜ ಮಾವ. ಆದ್ರೆ ಅವಳನ್ನ ನಮ್ಮ ಮನೆಗೆ ಕರ್ಕೊಂಬಂದಿರೋದ್ರಿಂದ ನಿಮಗ್ ತೊಂದರೆ ಆಗ್ತದೆ ಅನ್ಸತ್ತೆ. ಛೇ ಎಲ್ಲಾದ್ರೂ ಉಂಟೆ ನಮ್ಮ ಜೀವನದಲ್ಲಿ 4 ಹಂತ ಇರುತ್ತೆ. ಮೊದಲನೇ ಹಂತದಲ್ಲಿ ನಮಗೆ ಯಾರು ಒಳ್ಳೇದು ಬಯಸ್ತಾರೋ ಅವರೆಲ್ಲ ನಮ್ಮವರು ಅನ್ಸತ್ತೆ. ಎರಡನೇ ಹಂತದಲ್ಲಿ ನಮಗೆ ಒಳ್ಳೇದು ಬಯಸೋರು ಎಲ್ಲರೂ ನಮ್ಮವರೇ ಅನ್ನಕ್ಕಾಗಲ್ಲ. ಇನ್ನು ಮೂರನೇ ಹಂತದಲ್ಲಿ ಯಾರೂ ನನ್ನವರಲ್ಲ, ನನಗೆ ನಾನೇ ಅನಿಸುತ್ತೆ. ಆದರೆ ನನಗೆ ಯಾರೇ ಒಳ್ಳೇದು ಬಯಸದೇ ಇರಲಿ, ಈ ಜಗತ್ತಿನಲ್ಲಿ ಇರೋರೆಲ್ಲ ನನ್ನವರೇ ಅನ್ಸತ್ತಮ್ಮ. ಅಂದಮೇಲೆ ಆಶಾನೂ ನಮ್ಮ ಕುಟುಂಬಕ್ಕೆ ಸೇರಿದವಳೆ. ಅವಳು ನೋವಾದರೆ ನಮಗೂ ನೋವಾಗತ್ತಲ್ಲಮ್ಮ. ಥ್ಯಾಂಕ್ಸ್ ಮಾವ, ಅವಳ ಮೇಲೆ ಇಷ್ಟೊಂದು ಕನಿಕರ ತೋರಿಸ್ತಿರೋದಕ್ಕೆ. ಕನಿಕರ ತೋರಿಸೋ ಅವಶ್ಯಕತೆ ಇಲ್ಲಮ್ಮ. ಆಕೆಗೆ ಮಾನವೀಯತೆಯಿಂದ ಸಾಂತ್ವನ ಹೇಳೋರು ಬೇಕು. ಅದೇ ಇಲ್ಲ ಅಂದಮೇಲೆ ಅವಳ ಜೀವನ ಕಷ್ಟ ಆಗತ್ತಮ್ಮ. ಹೌದು ಮಾವಯ್ಯ. ಹೇಗಿದ್ರು ಬಾವ ಆಶಂಗೆ ಅವ್ರ ಕಂಪ್ನಿಯಲ್ಲಿ ಕೆಲಸ ಕೇಳ್ತೀನಿ ಅಂತ ಹೇಳಿದಾರಲ್ಲ, ಜಾಗ ಬದಲಾದ್ರೆ ಅವಳಿಗೂ ಮನ್ಸು ಹಗುರ ಆಗ್ಬೋದು. ದೇವ್ರ ದಯದಿಂದ ಅವ್ರ ಮ್ಯಾನೇಜರ್ ಒಪ್ಕೊಂಡು ಆಶಂಗೆ ಒಂದು ಕೆಲಸ ಸಿಕ್ಬಿಟ್ರೆ ಅವಳು ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವತಂತ್ರವಾಗಿ ಬದುಕ್ತಾಳೆ. ಖಂಡಿತ ಆಗತ್ತಮ್ಮ. ಆ ದೇವ್ರು ಒಳ್ಳೇದು ಮಾಡ್ತಾನೆ. ಬನ್ರಮ್ಮ. ಪುಣ್ಯ ಶಿವ ಸರ್, ಆ ಹುಡುಗಿಗೆ ಮಕ್ಳಿಲ್ಲ. ಅಕಸ್ಮಾತ್ ಇದ್ದಿದ್ರೆ ಎಷ್ಟು ಕಷ್ಟ ಆಗಿರ್ತಿತ್ತಲ್ವಾ? ಏನ್ ಮೇಡಮ್ಗಳ ಹಿಂಗಂತೀರಿ? ಗಂಡುಗಳು ಹೋಗಿ ದುಗ್ಗಳನ್ನ ಮಕ್ಕಳು ನಗುಲಾರು ಮರಿತಿತ್ತ ಹುಡುಗಿ. ಬಾಬು ಬಾಬು ಮಕ್ಕಳು ಬಾಬು ಮಾಲೂರ್ ಬಾಬು. ಅದೇ ನೀನ್ ಹೇಳ್ದಂಗೆ ದುಃಖ ಮರೆಯೋದಿರ್ಲಿ, ಆ ಮಕ್ಳ ಖರ್ಚು, ಸ್ಕೂಲ್ ಫೀಸು, ಆಮೇಲೆ ಈ ಮದುವೆ ಗಿದುವೆ ಅಂತ ಬೆಳದ್ ದೊಡ್ಡವರಾದ್ಮೇಲೆ ಅದೆಲ್ಲ ಮೈ ಮೇಲೆ ಬರ್ತಿರ್ಲಿಲ್ವಾ? ಯೋಚನೆ ಮಾಡೋ. ಬಾಸ್ಕಿ, ಎಲ್ಲಾನು ದುಡ್ಡಲ್ಲೇ ಅಳೆಯಕ್ಕಾಗತ್ತಾ? ಕಡು ಬಡತನದಲ್ಲಿರೋರು ಕೂಡ ಭಗವಂತ ನಮಗೆ ಅಂತ ಒಂದು ಮಗು ಕೊಡಪ್ಪ ಅಂತ ಕೇಳ್ಕೊಡ್ತಾರೆ. ಆ ಮಗುನ ಅವ್ರ ಕೈಯಲ್ಲಿ ಸಾಕಾಗುತ್ತೋ ಇಲ್ವೋ ಅಂತಾನು ಯೋಚನೆ ಮಾಡಲ್ಲ. ಭಗವಂತ ಕೊಟ್ಟಿರೋದಲ್ವಾ, ಭಗವಂತನೇ ನೋಡ್ಕೋತಾನೆ ಅಂತ ಸುಮ್ಮನೆ ಇರ್ತಾರೆ. ಹೌದು ಶಿವ, ಮಕ್ಕಳು ಆಸೆಗೂ ಅಲ್ಲ, ಆಶ್ರಯಗೂ ಅಲ್ಲ, ಆನಂದಕ್ಕೂ ಅಲ್ಲ, ಆಕಾಂಕ್ಷೆಗೂ ಅಲ್ಲ. ಮಕ್ಕಳು ಪ್ರಕೃತಿ ಧರ್ಮ. ಒಂದು ಗಂಡು ಒಂದು ಹೆಣ್ಣು ಒಂದಾಗ್ತಾರೆ ಅಂದರೆ ನಮ್ಮನ್ನು ಇಷ್ಟು ದಿನ ಪೋಷಿಸಿರೋ ಪ್ರಕೃತಿಗೆ ನಾವು ಕೊಡೋ ಉಡುಗೊರೆ.
ಇಲ್ವೋ ಗೊತ್ತಿಲ್ಲ, ಆದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದು ಹೇಗೆ ಅಂತ ಬಹಳ ಚೆನ್ನಾಗಿ ಗೊತ್ತು. ನೀವು ಹುಷಾರಿಲ್ಲ ಅಂತ ಹೇಳಿ, ಅಯ್ಯೋ ನಾನು ಒಂದ್ ಟೈಮಲ್ಲಿ ಹುಷಾರಿರ್ಲಿಲ್ಲ, ಡೈರೆಕ್ಟ್ ಸ್ವರ್ಗದ ಬಾಗಲ್ನ ತಟ್ಬಿಟ್ಟು ಬಂದೆ ಅಂತ ಶುರು ಮಾಡ್ತಾರೆ. ನೀವು ಹಸುವಾಗ್ತಿದೆ ಅಂತ ಹೇಳಿ, ಅಯ್ಯಪ್ಪ ನನಗೆ ಹಸುಗೆ ಪ್ರಾಣನೇ ಹೊರಟೋಗಿತ್ತು ಅಂತ ಶುರು ಮಾಡ್ತಾರೆ. ನೀವು ಬಿದ್ದೆ ಅಂತ ಹೇಳಿ, ನಾನು ಬಿದ್ದು ಕೈ ಕಾಲು ಮುರ್ಕೊಂಡಿದ್ದೆ ನೋಡ್ಬೇಕಾಗಿತ್ತು ಅಂತ ಬಿಲ್ಡಪ್ ಕೊಡ್ತಾರೆ. ಇದೆಲ್ಲ ಯಾಕೆ ಹೇಳ್ತಾರೆ, ಏನಕ್ಕೆ ಹೇಳ್ತಾರೆ ಅಂತ ಗೊತ್ತೇ ಆಗಲ್ಲ. ಆದ್ರೆ ಒಂದು ವಿಷಯ ಅಂತೂ ಸತ್ಯ, ನಮ್ಮ ಜಗತ್ತಲ್ಲಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ರೇಷನ್ ಕಾರ್ಡು, ಯಾವ ಕಾರ್ಡ್ ವರ್ಕ್ ಆಗಿಲ್ಲ ಅಂದ್ರೂ ಜಾತಿ, ಧರ್ಮ, ಭಾಷೆ ಎಲ್ಲ ಬಾರ್ಡರ್ನು ಮೀರಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಸಿಂಪತಿ ಕಾರ್ಡು ಸ್ವೈಪ್ ಆಗುತ್ತೆ. ಶಿವಪ್ನೆ ನಿನಗೆ ಆಡ್ದಲ್ಲಪ್ಪ ಮಾತುಗಳು, ನಮ್ಮ ಮಾಲೂರಮ್ಮನ ಮೇಲೆ ಆಣೆ ಆಗಲು ಸುತ್ತೆ ಕಣಪ್ಪ. ಕರೆಕ್ಟ್ ಬಾಬು. ಇಷ್ಟೆಲ್ಲ ಯಾಕೆ ಪೀಠಿಗೆ ಕೊಟ್ಟೆ ಅಂದ್ರೆ, ನಮ್ಮ ಆಶಾ ಪಾಪ ಇವತ್ತಿನವರೆಗೂ ಸಿಂಪತಿ ಕಾರ್ಡ್ನ ಯೂಸೇ ಮಾಡಿಲ್ಲ. ತನ್ನೊಳಗಡೆ ಎಷ್ಟು ನೋವಾಗ್ತಿದೆ ಅಂತ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಾವೇ ಕೇಳಿದ್ರು ವಿಷಯನ ಮರೆ ಮಾಚ್ತಾಳೆ. ಅವ್ರ ಅತ್ತೆ ಮಾವ ಮಗನ್ ತಿನ್ಕೊಂಡ ದರಿದ್ರದವಳು ಅಂತ ಪಾಪ ಅವಳ ಮೇಲೆ ಗೂಬೆ ಕೂರಿಸಿದ್ದಾರೆ.